ಸಪ್ತಮಿ ಶ್ರೀಮಂತದು ಎಂಗೇಜ್ಮೆಂಟ್ ಆಗೋಗಿದೆ. ಆದ್ರೆ ಮದ್ವೆ ಇನ್ನೂ ಆಗಿಲ್ಲ ಮೀರಾ. ಆ ಶ್ರೀಮಂತರ ಹುಡ್ಗ ಸಪ್ತಮಿನಷ್ಟೇ ಅಲ್ಲ, ಯಾವ ಹುಡ್ಗಿನ್ ಮದ್ವೆ ಆಗೋದಕ್ಕೂ ಎಲಿಜಿಬಲ್ ಅಲ್ಲ. ಗಂಡ ಆಗ್ತೀನಿ ಸಾಕ್ತೀನಿ ಅಂತ ಯೋಗ್ಯತೆನೂ ಮೀರಿ ಕನಸು ಕಾಣ್ತಿದ್ದಾನೆ. ಆ ಶ್ರೀಮಂತ್ ಜೊತೆ ಒಂದು ದಿನ ಸಪ್ತಮಿಗೆ ಬಾಳೋದಕ್ಕಾಗಲ್ಲ. ಇನ್ನು ಜೀವನ ಪರ್ಯಂತ ಜೊತೆಲಿರ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗ್ಬೇಡ, ನೀವೇ ಲೆಕ್ಕ ಹಾಕಿ ನೋಡಿ ಮೀರಾ. ಈ ಮದ್ವೆ ಬರೀ ಸಪ್ತಮಿಗಷ್ಟೇ ಅಲ್ಲ, ಸಪ್ತಮಿ ಫ್ಯಾಮಿಲಿ ಕೂಡ ಸಂಬಂಧಪಟ್ಟಿರೋದು. ಪಾಪ ಅವ್ರ ತಂದೆ ತಾಯಿ ಅದೆಷ್ಟು ಕನ್ಸಿಟ್ಕೊಂಡು ಈ ಮದ್ವೆನ ಮಾಡೋದಕ್ಕೆ ಹೊರಟಿದಾರೋ. ಅವ್ರ ಆಸೆ ನಿರಾಸೆ ಆಗ್ಬಾರ್ದು. ಇಬ್ರಿಗೂ ಎಂಗೇಜ್ಮೆಂಟ್ ಆಗಿದೆ ಅಷ್ಟೇ. ಈಗ ಈ ಮದ್ವೆನ್ ಕ್ಯಾನ್ಸಲ್ ಮಾಡೋದು ಪ್ರಾಬ್ಲಮ್ಮೇ ಅಲ್ಲ. ಅದೇ ಮದ್ವೆ ಆದ್ಮೇಲೆ ಆ ಶ್ರೀಮಂತ್ ಯಾವ ತರ ಮನುಷ್ಯ ಅಂತ ಗೊತ್ತಾದ್ಮೇಲೆ ಮದ್ವೆನ ಕ್ಯಾನ್ಸಲ್ ಮಾಡೋದಿಕ್ಕಾಗಲ್ಲ. ಅವಾಗ ಏನಿದ್ರು ಡಿವೋರ್ಸೇ ಕೊಡ್ಬೇಕು. ಸಪ್ತಮಿ ಜೀವನ ಕಣ್ಮುಂದೆನೆ ಹಾಳಾಗೋದು ನನಗಂತೂ ಇಷ್ಟ ಇಲ್ಲ ಮೀರಾ. ಸಪ್ತಮಿ ಏನಾದ್ರೂ ಗೊತ್ತಿದ್ದು ಆ ಶ್ರೀಮಂತನ ಮದ್ವೆ ಆದ್ರೆ ಜೇಡದ ಬಲೆಯಲ್ಲಿ ಸಿಕ್ಕಾಕೊಂಡಾಗುತ್ತೆ. ಈ ಕಡೆ ತಪ್ಪಿಸ್ಕೊಳ್ಳೋದಿಕ್ಕೂ ಆಗಲ್ಲ, ಈ ಕಡೆ ಬದುಕೋದಿಕ್ಕೂ ಆಗಲ್ಲ. ಅಲ್ಲೇ ಒದ್ದಾಡಿ ಪ್ರಾಣ ಬಿಡ್ತಾಳಷ್ಟೇ. ಇಲ್ಲ ಆತರ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಆತರ ಆಗ್ಬಾರ್ದು ಅಂತಿದ್ರೆ ಆ ಶ್ರೀಮಂತ ಅಸ್ಲಿ ಮುಖನ ಸಪ್ತಮಿಗೆ ಗೊತ್ತಾಗೋ ತರ ಮಾಡ್ಬೇಕು. ಮಾಡ್ತೀರಾ ಅಲ್ವಾ? ಖಂಡಿತ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಪ್ತಮಿ ಶ್ರೀಮಂತನ ಮದ್ವೆ ಆಗೋದಿಕ್ಕೆ ನಾನ್ ಬಿಡಲ್ಲ. ಹೇಗಾದ್ರೂ ಸರಿ ಸಪ್ತಮಿನ ಕನ್ವಿನ್ಸ್ ಮಾಡಿ ಈ ಮದ್ವೆನ ನಿಲ್ಲಿಸ್ತೀನಿ. ನನ್ ಕೆಲ್ಸ ಮುಗೀತು. ಈ ಚದುರಂಗದ ಆಟದಲ್ಲಿ ಶ್ರೀಮಂತ ಯಾರು ಕಾಪಾಡ್ತಾರೆ?